ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಇದು ಮೂಡೆ. ತುಳುವಲ್ಲಿ ಮೂಡೆ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಆದರೆ ಕೊಟ್ಟೆ ಕಡುಬು ಅಂತ ಹೇಳ್ತೇವೆ. ನೋಡಿ, ಅದಕ್ಕೆ ನಾವು ಮುಂಚಿನ ದಿನವೇ ಬಂದ ಎಲ್ಲ ಕಲಸಿ ಇಡಬೇಕು. ಇದಕ್ಕೆ ನಾವು ಏನು ಯೂಸ್ ಮಾಡಲ್ಲ, ಈಸ್ಟ್ ಆಗಲಿ ಅಥವಾ ಸೋಡಾ ಪೌಡರ್ ಏನು ಹಾಕಲ್ಲ. ಬರೀ ಉದ್ದು ಮತ್ತು ರೈಸ್ ಅಷ್ಟೇ ಹಾಕೋದು. ರೈಸ್ ಆದರೆ ಅದು ಫುಲ್ ಬೆಳ್ತಕ್ಕಿ ಅಲ್ಲ, ಹಾಫ್ ಬೆಳ್ತಕ್ಕಿ ಅಂತ ಹೇಳ್ತಾರೆ. ಅದು ಮತ್ತು ಉದ್ದು ಎರಡು ಸೇರಿಸ್ಬಿಟ್ಟು ಹಾಕ್ತೇವೆ. ನೋಡಿ, ಈ ಬಂದನ ನಾವು ಮುಂಚಿನ ದಿನ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಟ್ಟು ಹಾಕ್ತೇವೆ. ಇದು ಅಂದರೆ ಇದು ನಮ್ಮದು ಕೋಳಿ ಸಾರು ಜೊತೆ ಮತ್ತು ಇದರ ಮೂಡೆ ಎರಡು ತಿಂದರೆ ಆಹಾ, ಅದು ತಿಂದವರಿಗೆ ಮಾತ್ರ ಗೊತ್ತಿರ್ತದೆ ಅದರ ಸವಿ ಏನಂತೇಳಿ. ಇದು ಆಲ್ಮೋಸ್ಟ್ ನಮ್ಮದು ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಅಷ್ಟೇ ಸಿಗ್ತದೆ, ಬೇರೆ ಎಲ್ಲೂ ಕೂಡ ಸಿಗುವುದಿಲ್ಲ ಈ ಥರ ಮಾಡಲಿಕ್ಕೆ. ಯಾವುದೇ ಫಂಕ್ಷನ್ ಆಗಲಿ, ಕೋಲ ಆಗಲಿ, ಜಾತ್ರೆ ಆಗಲಿ, ಆಟ ಬಲಿ ಎಂಥದೇ ಇರಲಿ, ನಮ್ಮ ಮನೆಯಲ್ಲಿ ಮೂಡೆ ರೆಡಿ. ಇದು 2-3 ದಿನ ಕೂಡ ಇಟ್ಕೊಂಡು ನಾವು ತಿನ್ಬಹುದು, ಏನು ಹಾಳಾಗೋದಿಲ್ಲ. ಅದು ಅಷ್ಟು ಚೆನ್ನಾಗಿರ್ತದೆ, ಅದು ಫ್ರೆಶ್ ಥರನೇ. ನೆಕ್ಸ್ಟ್ ಡೈಲಿ ಇದನ್ನು ಬೇಕಾದ್ರೆ ಬಿಸಿ ಮಾಡಿಕೊಂಡು ಇರ್ತೇವೆ ನಾವು. ಅಷ್ಟಮಿ, ಚೌತಿ ಎಂಥದೇ ಬರಲಿ, ನಮ್ಮ ಮನೆಯಲ್ಲಿ ಮೂಡೆ. ನೋಡಿ, ಈ ಥರ ಒಲೆಯಲ್ಲಿ ಬೇಯಿಸ್ಬೇಕಿದು. ಸ್ಟವ್ ಮೇಲೆಲ್ಲ ಈ ಥರ ಒಲೆಯಲ್ಲಿ ಹಾಕಿಬಿಟ್ಟು ಅಟ್ಟಿ ಇಟ್ಟು ಅದರ ಮೇಲೆ ನಾವು ಅದನ್ನು ಹಾಕಿಬಿಟ್ಟು ಬೇಯಿಸ್ತೇವೆ. ಆ ಟೇಸ್ಟ್, ಆ ಒಲೆಯಲ್ಲಿ ಬೆಂದ ಟೇಸ್ಟ್ ಉಂಟಲ್ಲ, ಸಖತ್ತಾಗಿರ್ತದೆ. ತಿಂದವನಿಗೆ ಮಾತ್ರ ಗೊತ್ತಿರ್ತದೆ ಅದರ ಟೇಸ್ಟ್ ಏನಂತ ಹೇಳಿಬಿಟ್ಟು. ನೋಡಿ, ಹೀಗೆ ಬೇಯ್ತಾ ಇದೆ. ಬೆಂದ್ಬಿಟ್ಟು ನೋಡಿ, ಇವಾಗ ಇದು ಬೆಂದ ಮೇಲೆ ಈ ಥರ ರೆಡಿಯಾಗಿದೆ. ನೆಕ್ಸ್ಟ್ ಇದು ನಮಗೇನು ನೆಕ್ಸ್ಟ್ ಡೇ ಕೂಡ ಇದನ್ನು ನಾವು ಮತ್ತೆ ಬಿಸಿ ಮಾಡ್ಕೊಂಡಿದ್ರೆ ಅದೇ ಥರ ಸ್ಮೂತ್ನೆಸ್ ಇರ್ತದೆ, ಅದು ಏನು ಗಟ್ಟಿ ಆಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.